ಓಕೆ, ಡ್ರಾಮಾ ಕಂಪ್ನಿಗೆ ಮತ್ತೊಮ್ಮೆ ಸ್ವಾಗತ. ಸೊ ಬಟ್ರೆ ಮಾತಾಡ್ತಾ ಇದ್ದೀವಿ ಸಾಕಷ್ಟು ವಿಷಯ, ನೀವಂತೂ ಬಾಯ್ಬಿಟ್ಟಿಲ್ಲ ಕೆಲವೊಂದು ವಿಷಯಗಳೆಲ್ಲ. ಅಂಬರೀಷ್ ಅವ್ರ ಹತ್ರ ಮಾತಾಡಿದ್ವಿ, ಪಾಪ ಅವ್ರನ್ನೂ ಕರೆದಿಲ್ಲ ಅಂತ. ಸರ್, ಇನ್ನೊಂದು, ನೀವು ನೆಕ್ಸ್ಟ್ ಡೈರೆಕ್ಟ್ರು ಕೂಡ ಆಗ್ತಾ ಇದ್ದೀರಾ. ಮೋಸ್ಟ್ಲಿ ಅದು ಸಾಕಷ್ಟು ಜನ ಗೊತ್ತಿಲ್ಲ ಅನಿಸುತ್ತೆ, ಇನ್ನೂ ಹೊರಡೆ ಬಿಟ್ಟಿಲ್ಲ ಅನ್ಸುತ್ತೆ ವಿಷಯ. ಕೃಷ್ಣಪ್ಪ ಅವ್ರು ಇಷ್ಟು ದಿನ ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಿದ್ರೆ, ನೆಕ್ಸ್ಟ್ ಆ್ಯಕ್ಷನ್ ಕಟ್ ಕೂಡ ಅದೇನೇ ಇರ್ಬೋದು. ಇವಾಗ ಅಲ್ಲಿ ಕೈ ತೋರಿಸೋ ಅವಶ್ಯಕತೆ ಇಲ್ಲ, ನಾನು ಕೇಳ್ತೀನಿ, ನನ್ನ ಹತ್ರ ಮಾತಾಡಿ. ಈಗ ಅವ್ರು ಕೇಳಿದ್ರೆ ಹೇಳಿಲ್ಲ. ಇವಾಗ ಇನ್ನೊಂದು ಡ್ರಾಮಾ ಸೆಕೆಂಡ್ ವೀಕ್, ಓಕೆ, ಸಕ್ಸಸ್ಫುಲ್ ಹಿಟ್ಟು, ಥಿಯೇಟ್ರ್ಗಳು ಜಾಸ್ತಿ ಆಗೋಯಿತು. ಈಗೇನು ನಾನು ಕೇಳ್ಬಿಟ್ಟಿರ್ಬೇಕಾದ್ರೆ ಬಂದಿರೋ ಒಂದು ಸುದ್ದಿಗಳೇನು ಮೂಲಗಳಿಂದ ಜಯಣ್ಣ ಅವ್ರ ಕಡೆಯಿಂದೆಲ್ಲ ಬಂದಿರ್ಬೇಕು. ಲಾಸ್ಟ್ ವೀಕ್ ಫಸ್ಟ್ ಡೇ ಏನು ಕಲೆಕ್ಷನ್ ಇತ್ತು, ಸೇಮ್ ಕಲೆಕ್ಷನ್ ಇವಾಗ ಕೂಡ ಆಗ್ತದೆ ಅಂತ ಅಟ್ಲೀಸ್ಟ್ ನೀವಾದರೂ ಹೇಳಬೇಕು. ಇತ್ತೀಚೆಗೆ ಸಾಕಷ್ಟು ಸಿನಿಮಾಗಳು 2-3 ದಿನ ಕಲೆಕ್ಷನ್ ಎಷ್ಟು ಅಂತ ಫಿಗರ್ ಕೊಡ್ತಾರೆ. ನೀವು ಆ ಕಡೆ ನೋಡ್ಬೇಡಿ, ಈ ಕಡೆ ತಿರುಗಿ ಒಂದು ನಿಮಿಷ, ಸಿಗ್ನಲ್ ಎಲ್ಲ ಬೇಡ ಇಲ್ಲಿ. ನೀವು ಹೇಳಬೇಕು ಇವಾಗ. ಅಲ್ಲ, ಕಲೆಕ್ಷನ್ ಫಿಗರ್ಸ್ ಏನಂತ ಪ್ರಾಕ್ಟಿಕಲ್ ಆಗೇನೆ ಸುಳ್ಳು ಹೇಳೋ ಅವಶ್ಯಕತೆನಿಲ್ಲ. ಪ್ರಾಕ್ಟಿಕಲ್ ಆಗೇನಿದೆ, 90 ಥಿಯೇಟ್ರಲ್ಲಿ ರಿಲೀಸ್ ಮಾಡಿ 91 ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ವಿ. 2ನೇ ವಾರ 100 ಆಗಿದೆ. ಮುಂದಿನ ವಾರ ಇನ್ನೂ 20-25 ಥಿಯೇಟರ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳಿದ್ರು. ಸೊ ಫೈನಾನ್ಷಿಯಲ್ ಫಿಗರ್ಸ್ ಹೇಳೋದು ನಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ನಮ್ಮ ಖುಷಿ ಏನಂದ್ರೆ ಫಿಲ್ಮ್ ಇಸ್ ಗ್ರೋಯಿಂಗ್. ನೀವು ಹೇಳ್ಬಿಟ್ಟು ಇವ್ರ ಥರ ತಪ್ಪೈತೆ ಅಂತ ಹೇಳ್ಬಿಡಿ ಅಷ್ಟೇ, ಮುಗಿದು. ಇಲ್ಲ ಅದು ಸಕ್ಸಸ್ ಅಷ್ಟೇ ನಾವು ಎಂಜಾಯ್ ಮಾಡಬೇಕು. ದುಡ್ಡು ಕಾಸಿಂದೆಲ್ಲ ನಮಗೆ ಗೊತ್ತಿಲ್ಲ. ಜನಕ್ಕೆ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಅಪ್ಪ, ಎಷ್ಟು ಕೋಟಿ ಆಗಿರ್ಬೋದು ಬಜೆಟ್, ಅಲ್ಲ ಐ ಮೀನ್ ರೀಚ್ ಆಗಿರ್ಬೋದು. ಮೊದಲನೇ ವಾರನೇ ಪ್ರೊಡ್ಯೂಸರ್ ಪ್ರಾಫಿಟ್ ಅಲ್ಲಿ ಇದ್ದೀನಿ ಅಂದ್ರು. ನೀವು ಎಷ್ಟು ಪ್ರಾಫಿಟ್ ಅಲ್ಲಿ ಇದ್ದೀರಾ ಅಂತ ಇವಾಗ ಬಜೆಟ್ ಎಷ್ಟು ಪ್ರಾಫಿಟ್ ಅಲ್ಲಿ ಇದ್ದೀನಿ ಅಂದ್ರೆ ಬಜೆಟ್ ಎಷ್ಟು ಹಾಕಿದ್ದಾರೆ ಅದೆಲ್ಲ ಗೊತ್ತಾಗುತ್ತಲ್ಲ ಲೆಕ್ಕಾಚಾರ ನಿಮಗೆ. ನೀವು ಹೇಳ್ಬೇಕಪ್ಪ, ನಮ್ಗೆ ಗೊತ್ತಿಲ್ಲಪ್ಪ. ನಾವೆಲ್ಲ ಅವಾಗ ಬಂದು ಮಾತಾಡ್ಸ್ಕೊಂಡು ಹೋಗಿರ್ತೀವಿ, ಇಡೀ ಟೈಮ್ ಶೂಟಿಂಗಲ್ಲಿ ಇರಲಿಲ್ಲ. ಇಲ್ಲಿ ಅಪರೂಪ ಅನ್ನೋದೇನಂತಂದರೆ, ಕನ್ನಡ ಚಿತ್ರ ಒಂದು ಇಷ್ಟು ಕಾಂಪಿಟೇಷನ್ ನಡುವೆ ಹಿಂದಿ, ತಮಿಳ್, ತೆಲುಗು ಎಲ್ಲ ಸಿನಿಮಾಗಳನ್ನ ಹಿಂದಾಕಿ ಕನ್ನಡ ಸಿನಿಮಾಗಳು ಮುಂದೋಗ್ತಾ ಇದೆ. ಲೈಕ್ ಸಂಗೊಳ್ಳಿ ಆಗ್ಬೋದು, ನಮ್ಮ ಸಿನಿಮಾ ಆಗ್ಬೋದು, ಬೇರೆ ಸಿನಿಮಾ. ಸೊ ಇಟ್ಸ್ ಒಂದು ಸಂತೋಷ ಪಡೋಂಥ ವಿಚಾರ. ಅದ್ರಲ್ಲಿ ಸಂತೋಷ ಪಡೋದು ಎಕನಾಮಿಕ್ಸ್ ಯಾಕೆ ಹೋಗಬೇಕು? ಬಹುಶಃ ನಾನೊಂದು ಮಾತಾಡಿದ್ದೆ ಯುಗರಾಜ್ ಸರಿಗೆ. ಸರ್, ಈ ಸಿನಿಮಾ ಸರ್ ನಾವು ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ ಸರ್, ಫಸ್ಟ್ ಡೇನಿಂದನೇ ಹೇಳ್ತಾ ಇದ್ದೆ ಸರ್. 50 ಸಿನಿಮಾ ಬಂದ್ರು ನಮ್ಮ ಸಿನಿಮಾ 50 ಸಿನಿಮಾಗಳ ಮಧ್ಯೆ ಕೂಡ ಅಲ್ಲಾಡ್ದಂಗೆ ಏನು ಜನ ಬರಬೇಕು ಅವ್ರ ಥಿಯೇಟ್ರ್ ಬಂದೇ ಬರ್ತಾರೆ ಸರ್. ಸಿನಿಮಾ ನೋಡಿದವ್ರು ಮೌತ್ ಪಬ್ಲಿಸಿಟಿ ಜಾಸ್ತಿ ಆಗುತ್ತೆ ಸರ್. ಬಾಯಿಂದ ಬಾಯಿಗೆ ಹರಡಿ ಜನ ಜಾಸ್ತಿ ಬರ್ತಾರೆ ಥಿಯೇಟ್ರಿಗೆ ಅಂತ. ಆ ಥರ ಇವಾಗ ಎಲ್ಲ ಕಡೆ ಏನೋ ಫಸ್ಟ್ ಡೇ ಕಲೆಕ್ಷನ್ ಇತ್ತಲ್ಲ, ಅದಕ್ಕಿಂತ ಜಾಸ್ತಿ ಆಗಿದೆ ಇವತ್ತು. 100%, 90% ಹೌಸ್ಫುಲ್ಗಳು, ಈ ಥರ ಸಿಕ್ಕಾಬಿಟ್ಟೆ ಕ್ರೌಡು ಥಿಯೇಟರ್ ಕಡೆ ನುಗ್ತಾ ಇದೆ. ಅದು ಒಂಥರ. ಬಟ್ ಇನ್ನೊಂದು, ಸತೀಶ್ ಕಾಸ್ಟ್ಯೂಮಿಗೆ ಜಾಸ್ತಿ ಖರ್ಚು ಮಾಡಿಲ್ಲ ಕಾಸು ಅಂದ್ಕೊಳ್ತೀನಿ ನಾನು. ಅದೇನೋ ಸೊಪ್ಪಿಪ್ಪೆಲ್ಲ ಕಟ್ಬಿಟ್ಟಿದ್ದೀರ. ಸೊಪ್ಪಲ್ಲ, ಬಾಳೆ ಎಲೆ, ಸುಮ್ಮನೆ ನೀವು. ನಾನು ಆ್ಯಕ್ಚುಲಿ ವೀಳ್ಯದೆಲೆ ಕಟ್ಟೋಣ ಅಂತಿದ್ದೆ ಸರ್. ಆಡಮ್ ಅಂಡ್ ಈವ್ ಥರ ಆಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಆ ಬಾಳೆ ಎಲೆ ಬೇರೆ ಹರಿದೋಗೋದು ನಮಗೆ. ಬಾಳೆ ಎಲೆ ಹರಿದೋಗಿ ಆಮೇಲೆ ಅದಕ್ಕೆ ಇನ್ನೊಂದು ಬಾಳೆ ಎಲೆ ತರಿಸಿ ಅದನ್ನ ಕಟ್ಕೊಂಡು ಓಡ್ಬೇಕಾದ್ರಲ್ಲ ಬಾರಿ ಅದು ಕಲ್ಲಿಗೆಲ್ಲ ಸಿಕ್ಕಾಬಿಟ್ಟೆ ಇದು. ಓಡಿ ಇಂಟರ್ನ್ಯಾಷನಲ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ ಲೆಕ್ಕ ಇವ್ನು ಹೇಳೋದು. ಅದ್ರಲ್ಲಿ ಹೋಗ್ಬಿಟ್ಟು ಅಲ್ಲಿ ಬೇರೆ ನಿಮ್ಮ ಪ್ರಿನ್ಸಿಪಲ್ ಹತ್ರ ಕೂತ್ಕೊಂಡು ಅಲ್ಲೊಂದು ಸಮಸ್ಯೆ ಅಂದರೆ, ಇವ್ನು ಹೋಗಿ ನಿಂತು ಪ್ರಿನ್ಸಿಪಲ್ಗೆ ಹೇಳೋ ಡೈಲಾಗ್ಸ್ ಕೇಳಿಸೋದಿಲ್ಲ ನಮ್ಮಲ್ಲಿ. ಸರ್, ಸ್ನಾನ ಮಾಡ್ಬೇಕಾದ್ರೆ ನದಿ ದಾಂಡೆಯಲ್ಲಿ ಕ್ವಾತಿ ಬಟ್ಟೆ ಕಚ್ಕಡೆ ಹೋಗ್ಬಿಟ್ಟು ಆದಿಮನ ಆಗ್ಬಿಟ್ಟೆ ಸರ್, ನಿಮ್ಮ ಜರ್ಕಿನ್ ಮ್ಯಾಚಿಂಗ್ ಇದೆ, ನಾನು ಹೆಂಗೋ ಪ್ಯಾಂಟ್ ಹೊಲ್ಕತ್ತೀನಿ, ನಿಮ್ಮ ಜರ್ಕಿನ್ ಕೊಡಿ ಸರ್ ಅಂತಾನೆ. ಸರ್ ಹಿಂಗೆ ಮಾಡಿನೇ ಸರ್, ಜನ ಈಗ ಮಂಡ್ಯ ಕಡೆ ಹೋಗಿ ಸರ್ ಲವ್ ಜಾಸ್ತಿ ಆಗ್ಬಿಡುತ್ತೆ, ನಿಮ್ಮನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ಸರ್ ಅಂತ ನಾನು ಅಂದ ತಕ್ಷಣ ಅವನು ಬಾಯಲ್ಲಿ ಬಟ್ಟೆ ತುರುಕಿರ್ತಾರೆ ಪ್ರಿನ್ಸಿಪಲ್. ಅವ್ರು ಏನು ಹೇಳ್ತಾರೆ ಗೊತ್ತಾಗಲ್ಲ. ಆಮೇಲೆ ಕೊಡ್ತೀರಾ ಸರ್, ದೇವರಂತ ಮನುಷ್ಯ ಸರ್ ನೀವು ಅಂತ. ನಮ್ಮ ಊರಣ್ಣ ದೇವತಾ ಮನ್ಸ ಸಹ ನೀವು ಬತ್ತೀನಿ ಸರ್, ತಪಾಯಿಸ ಅಂತ ನೋಡೋದು. ಈವನ್ ಅದು ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ವಾ, ಈಗ ಬೇಸಿಕಲಿ ಮಂಡ್ಯ ಆಗಿರೋದ್ರಿಂದ ಸೇಮ್ ನೀವು ಅಲ್ಲಿ ಮಾತಾಡೋ ರೀತಿ ಅದೆಲ್ಲ ಸೇಮ್ ಅಂದ್ರೆ ಯೋಗರಾಜ್ ಸರ್ ಪಕ್ಕ ಗೊತ್ತಿತ್ತು. ಆ ಟೋನ್ ಬರೋದು ಅದು ಇದು ಎಲ್ಲ, ಸ್ಲ್ಯಾಂಗು, ಆ ಭಾಷೆ, ಆ ಪೂರ್ತಿ ಆ ಬಾಡಿ ಲ್ಯಾಂಗ್ವೇಜ್ ಕೂಡ, ಆ ನಡೆಯೋದು, ಅವ್ನ ಕೈ ಬಳಸೋದು ಎಲ್ಲವೂ ಕೂಡ ಲೋಕಲ್ ಲ್ಯಾಂಗ್ವೇಜ್. ನಿಮ್ಗೆ ಎಲ್ಲಿ ಬಂದು ಸರಿ ಐಡಿಯಾ? ಆ್ಯಕ್ಚುಲಿ ಐ ಮೀನ್ ಇಂಪ್ರೆಸ್ ಆಗಿದೆ ಇಲ್ಲಿ ಮಂಡ್ಯ ಲ್ಯಾಂಗ್ವೇಜ್. ಫಸ್ಟೇ ಅದು ಮುಂಗಾರು ಮಳೆಯಲ್ಲಿ ಮಡಿಕೇರಿ ತೊಗೊಂಡೋದ್ರಿ, ಅದಾದಮೇಲೆ ನೆಕ್ಸ್ಟ್ ಗಾಳಿಪಟದಲ್ಲಿ ಮುಗಿಲ್ಪೇಟೆ ಅಂತ ಅಂದರೆ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಊರನ್ನ ಹೆಸರಿಡ್ತಾ ಇದ್ದೀರಾ, ಊರಿಂದ ಏನೋ ಇದು ಮಾಡ್ತಾ ಇದ್ದೀರಾ. ಇದರಲ್ಲಿ ಮಂಡ್ಯಕ್ಕೆ ಹೋಗಿದ್ರೆ ಬೆಂಗಳೂರು ಒಂದು ಬಿಟ್ಟು ಇದೆಲ್ಲ ಬೇರೆಲ್ಲ ಬೆಂಗಳೂರು ಒಂದು ಸೇಫ್ ಇವಾಗ. ಮಾ ಸೆಂಟಿಮೆಂಟ್ ಅದಕ್ಕೆ ಬೇಡ ಅಂತ ಇಲ್ಲ. ಯಾವ ಸಂಧಿ ಉಳಿದಿದೆ ಅಂತ ಕೇಳ್ಬೇಕು ನಾವೀಗ. ಅಲ್ಲ, ಅದೇನಕ್ಕೆ ಅಂದರೆ ಮಂಡ್ಯದವರೆಲ್ಲ ಅಲ್ಲಿಂದ ಹುಡ್ಕೊಂಬರಕ್ಕೆ ಲೇಟ್ ಆಗುತ್ತೆ. ಬೆಂಗಳೂರು ಆದ್ರೆ ಇಲ್ಲೇ ಅಲ್ವಾ, ಯುವರಾಜ್ ಬಿಟ್ಟು ಮನೆಗೆ ತೊಗೊಟ್ಟೋಗ್ಬಿಡ್ತದ ಅಂತ. ಏನು ನಿಮ್ಮ ಊರುಗಳ ಮೇಲೆ ಸೆಂಟಿಮೆಂಟ್? ಏನೋ ನಾವು ಅಚ್ಚ ಕನ್ನಡಿಗಾಗಿ ಕರ್ನಾಟಕ ಬಾರ್ಡ್ರ್ ದಾಟಕ್ಕೆ ತುಂಬ ಬೋರ್ ಕಣ. ಸೊ ನಮ್ಮೂರಲ್ಲೇ ನಮ್ಮ ರಾಜ್ಯದ ಪರಿಧಿಯಲ್ಲೇ ಏನೇನೋ ಹುಡುಕಿ ಮಾಡೋದು ಮೊದಲಿಂದ ಇಷ್ಟ. ಆಮೇಲೆ ಯಾವ ಸಂಧಿ ಬಿಟ್ಟಿದ್ದೀರಾ, ಎಲ್ಲ ಕಡೆನೂ ಹೋಗ್ತಾನೆ ಇದ್ದೀರಾ. ಆಮೇಲೆ ಆ ಲ್ಯಾಂಗ್ವೇಜ್ ಎಂಥವನ್ನೂ ಆಹ್ವಾನಿಸುತ್ತದು ಮಂಡ್ಯ ಕಡೆ. ಹೌದು, ಕಂಪ್ಲೀಟ್ ಮ್ಯೂಸಿಕ್ ಅದು. ಅದು ನಮಗೆ ಕೇಳೋದಕ್ಕೆ ಗ್ರಾಮ್ಯ ಅಂತಲೂ ಅನ್ಸಲ್ಲ. ಅದು ತುಂಬ ಈ ಧಾರವಾಡಿ ಡೈಲೆಕ್ಟಿಗೆ ಬಿಟ್ಟರೆ ಮಂಡ್ಯ ಡೈಲೆಕ್ಟಿಗೆ ಆ ಸಂಗೀತ ಇರೋದು, ಆ ಪೆಡಸು, ಆ ಗಡಸು ಇರೋದು, ಅದು ಎಷ್ಟು ಚೆನ್ನಾಗಿ ಕೇಳಿಸುತ್ತೆ. ತುಂಬ ಚೆನ್ನಾಗಿ ಆ ಗ್ರಾಮರ್ ಗೊತ್ತಿದ್ದಿಬ್ಬರು ಮಾತಾಡ್ತಿದ್ರೆ ಒಂದು ಹಾಡು ಕೇಳ್ದಾಗಿರುತ್ತದು. ಆ ಸಂಗೀತ ಸುಲಭದಲ್ಲ, ಅದು ಎಷ್ಟು ಶತಮಾನದಿಂದ
ಆ ಜನ ಮಾತಾಡಿ ಬಂದಿದ್ದು. ಅದು ಇವತ್ತಿನ ಕಾಲದ ಹುಡುಗರು ತುಂಬ ಜನ ಮಂಡ್ಯ ಹುಡುಗರು ಪರಿಚಯ. ಅದು ಏನೋ ಮಾಡಬೇಕು ಅಂತಿದ್ದೆ. ಇವನು ಮತ್ತು ಯಶ್ ಜೊತೆಗೆ ಅಂಬರೀಷಣ್ಣ ಮಂಡ್ಯದವರು ಎಲ್ಲರೂ ಆ ಬೆಲ್ಟ್ನವರೇ. ಅದು ಒಂದು ಚೂರು ಬರಿತಿದ್ದಂಗೆ ಗೊತ್ತಾಗ್ಬಿಡ್ತಿದ್ದು, ಹಿಂಗೆ ಹೇಳ್ಬೇಕು, ಹಿಂಗೆ ಹೇಳಿದ್ರೇ ನಗು ಬರುತ್ತೆ ಅನ್ನೋದು. ಆ ಸುಖ ಅದ್ಭುತ. ಅದು ಸಮಸ್ತ ಮಂಡ್ಯ ಹುಡುಗರಿಗೆ, ಮಂಡ್ಯ ಜನತೆಗೆ ಥ್ಯಾಂಕ್ಸ್ ಹೇಳಬೇಕು. ಅದು ನಿಮ್ಗೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಒಂದು ಪಕ್ಷ ಎಲ್ಲೋ ಬೇರೆ ಡೈಲೆಕ್ಟ್ ಇದು ಯಾಕೋ ಅರ್ಥ ಆಗ್ತಿಲ್ಲ ಅಂತ ಅನಿಸಿದ್ರು ಕೂಡ ಎಲ್ಲೋ ವೇದ್ಯ ಆಗುತ್ತದೆ, ಇದೇ ಹೇಳ್ತಿರ್ಬೋದು ಮೋಸ್ಟ್ಲಿ ಅನ್ನೋ ಅಷ್ಟೊಂದು ಮ್ಯೂಸಿಕ್ ಇದೆ ಅದರಲ್ಲಿ. ಇಲ್ಲ ಸರ್, ಅರ್ಥ ಆಗ್ತಿಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಸರ್, ಯಾಕೆಂದರೆ ಅಷ್ಟು ಎಂಜಾಯ್ ಮಾಡ್ತಿದ್ದೆ ಥಿಯೇಟ್ರಲ್ಲಿ. ನಾನು ಸರ್ ಸಿನಿಮಾ ನೋಡಿದ್ದು ಯಾಕೆ ಅಂದರೆ ಒಂದು ಸಲ ನೋಡಿದ್ಮೇಲೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ಬಿಟ್ಟೆ. ಆಮೇಲೆ ಇನ್ನೊಂದು ಸಲ ಹೋದೆ, ಒಂದೇ ದಿವಸ ಉಮಾ ಥಿಯೇಟ್ರಿಗೆ ಹೋದೆ. ಉಮಾ ಥಿಯೇಟ್ರಿಂದ ಪುನಃ ನಾನು ತಡೀಲಿಲ್ಲ ಮನಸ್ಸು, ಈಶ್ವರಿಗೆ ಹೋದೆ ರಾತ್ರಿ. ಆಮೇಲೆ ಅದ್ರ ನೆಕ್ಸ್ಟ್ ಡೇ ಇದು ಗೋಪಾಲನ್ ಮಾಲ್ಗೆ ಹೋದೆ. ಅದರಿಂದ ನೆಕ್ಸ್ಟ್ ಡೇ ಪುನಃ ಸಿನಿಪೋಲಿಸ್ಗೆ ಹೋದೆ ಚಂದ್ರಣ್ಣವ್ರ ಜೊತೆಗೆ. ಅಪ್ಪ ನಿನ್ನ ಗರ್ಲ್ ಫ್ರೆಂಡ್ನ ನೀನೇ ಮೀಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಅದು ಒಬ್ಬರಲ್ಲ ಸರ್, ಇಲ್ಲಿ ಕೇಳಿಲ್ಲ. ಅದೇ ನಾನು ಇನ್ನು ಮುಂದಕ್ಕೆ ಏನು ಬರ್ತೀನಿ, ನಿಮ್ಮ ಮಧ್ಯೆ ಇದನ್ನ ಕಟ್ ಮಾಡಿಬಿಟ್ರೆ ಫಸ್ಟ್ ಡೇ 3 ಶೋ, ಸೆಕೆಂಡ್ ಡೇ 2 ಅಂದರೆ 5 ಶೋ. ಅದಾದ್ಮೇಲೆ ನಾನು ಮಂಡ್ಯ ಗುರುಶ್ರೀಗೆ ಹೋದೆ, ಮತ್ತೆ ಮದ್ದೂರಿಗೆ ಬಂದೆ. ಮಂಡ್ಯದ ಹಳೆ ಹುಡುಗಿ ಜೊತೆ, ಹುಡುಗಿರ ಜೊತೆಗಲ್ಲಪ್ಪ, ಜನ ಜೊತೆಗೆ. ಅಂದರೆ ನನ್ನಂಗೆ ಸರ್, ನಾನು ಒಬ್ಬ ಅಲ್ಲ ಸರ್, ನಂತರ ಸಾವಿರಾರು ಜನ ಹಿಂಗೇನೆ ಫೇಸ್ಬುಕ್ಕಲ್ಲೆಲ್ಲ ಮೆಸೇಜ್ ಮಾಡ್ತಾರೆ. 5 ಸಲ 6 ಸಲ 10 ಸಲ ನೋಡಿರೋರು ತುಂಬ ಜನ. ಆ ಡೀಟೇಲ್ ಭಾಳ ಚೆನ್ನಾಗಿದೆ ಈ ಸಿನಿಮಾಗೆ. ನಾರ್ಮಲಿ ಸಿಂಗಲ್ ಸ್ಕ್ರೀನ್ ಇದುವರೆಗೂ ನಾವು ಮಾತಾಡಿರೋದು. ಮಲ್ಟಿಪ್ಲೆಕ್ಸ್ ಕಲ್ಚರ್ ನಿಧಾನಕ್ಕೆ ಜಾಸ್ತಿ ಆಗ್ತಾಯಿದೆ ಸೌತಲ್ಲಿ. ಮೊದಲನೇ ದಿವಸ 40 ಚಿಲ್ಲರೆ ಶೋಗಳಿತ್ತು ಮಲ್ಟಿಪ್ಲೆಕ್ಸ್, ಇವತ್ತು 80 ಚಿಲ್ಲರೆ ಶೋಗಳು. ಅದು ನಾರ್ಮಲಿ ರೀಸೆಂಟ್ ಇಯರ್ಸಲ್ಲಿ ಯಾವ ಕನ್ನಡ ಸಿನಿಮಾಗೂ ಅಷ್ಟು ಓಟ್ ಕೊಟ್ಟಿಲ್ಲ ಮಲ್ಟಿಪ್ಲೆಕ್ಸ್ನ ಮಾಲೀಕರುಗಳು ಮತ್ತು ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ನೋಡೋ ಜನತೆ. ಅದೊಂದು ಸ್ವಲ್ಪ ತುಂಬ ದೊಡ್ಡ ಕರೆಂಟ್ ಅದು. ಅಲ್ಲಿ ಟಿಕೆಟ್ ಒಟ್ಟಿನಲ್ಲಿ ಒಂದು ಆಡಿಯನ್ಸ್ ಎಲ್ಲ ಫುಲ್ ರಿಫ್ರೆಶ್ ಆಗ್ತಾ ಇದ್ದಾರೆ, ಹೋಗಿ ನೋಡಿ. ಐ ಮೀನ್ ಎಲ್ಲ ಟೆನ್ಷನ್ ಎಲ್ಲ ಬಿಟ್ಕೊಂಡ್ಬಿಟ್ಟು ಈ ಟೈಮಲ್ಲಿ ಸಿಚುವೇಶನ್, ಯಾಕಂದರೆ ತುಂಬ ದಿನ ಆಯಿತು, ಒಂದು ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾ ಬೇಕಿತ್ತು ಅವರಿಗೆ. ಸೊ ಓಕೆ, ನಾವು ಇನ್ನೂ ಮಾತಾಡೋದಿದೆ, ಏನು ಮಾಡೋಕ್ಕಲ್ಲ, ಬ್ರೇಕ್ ತೊಗೊಳ್ಲೇಬೇಕು ಆ್ಯಕ್ಚುಲಿ ಸಿಚುವೇಶನ್ ಮಧ್ಯೆ. ಬ್ರೇಕ್ ತೊಗೊಳ್ಳೋಣ. ಅದಕ್ಕಿಂತ ಮುಂಚೆ ಭಟ್ರು ಈ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ, ರೊಮ್ಯಾಂಟಿಕ್ ಸಾಂಗು. ಹುಡುಕಿ ಅವ್ರು ಹೇಳಿದ್ರೆ ಇವಾಗ ಎಲ್ಲೆಲ್ಲಿ ಜಾಗಗಳಿದ್ದಾವೆ ಎಲ್ಲ ಹುಡುಕ್ತೀನಿ ಅಂತ. ಕೊನೆಗೆ ಎಲ್ಲೂ ಹೋಗದೆ ನಮ್ಮ ಈ ಮೆಜೆಸ್ಟಿಕ್ಕಲ್ಲಿ ಜನತಾ ಬಜಾರ್ ಸಂಧಿಗಿಂದೆಲ್ಲ ರಾತ್ರಿ 11 ಗಂಟೆ ಮೇಲೆ ರಾತ್ರಿ ಶೂಟ್ ಮಾಡಿರೋ ಸಾಂಗು. ನೀವು ನೋಡಿದ್ರೆ, ಬಟ್ ಆದರೂ ಇನ್ನೊಂದು ಸಲ ನೋಡಿದ್ರೆ ಏನು ತಪ್ಪಿಲ್ಲ, ನೋಡ್ತಾ ಇರಿ, ಇಷ್ಟ ಆಗುತ್ತೆ, ನೋಡ್ಕೊಂಡು ಹಾಗೆ ವಾಪಸ್ ಬನ್ನಿ. ಬ್ರೇಕ್.